ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ಮೊದಲು ಮಾರ್ಕೆಟಲ್ಲಿ ಏನೇನಾಗಿದೆ ನಿನ್ನೆ. ನಿಫ್ಟಿ 50 21 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ಬ್ಯಾಂಕ್ ನಿಫ್ಟಿ 110 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ಸೆನ್ಸೆಕ್ಸ್ 79 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವಿಕ್ಸ್ -2.28% ಚೇಂಜ್ ಆಗಿರೋದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಮೈನಸ್ ಅಂತ ಹೇಳಿದ್ರೆ ಫಿಯರ್ ಕಮ್ಮಿ ಆಗಿದೆ ಅಂತ, ಮಾರ್ಕೆಟಲ್ಲಿ ಫಿಯರ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಅದನ್ನು ಬುಲಿಶ್ನೆಸ್ನ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಕ್ರೂಡ್ ಆಯಿಲ್ 5,604 ಪ್ರೈಸಲ್ಲಿ ಓಡ್ತಾ ಇದೆ. ಇದು 6,500 ಲೆವೆಲ್, ಆ ಪ್ರೈಸ್ಗಿಂತ ಕಮ್ಮಿ ಇರೋದನ್ನ ನಾವು ನೋಡ್ಬೋದು. ಅದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50ಯಲ್ಲಿ ಏನೇ ಇತ್ತು ನಿನ್ನೆ ನೀವು ನೋಡ್ಬೋದು. ನಿನ್ನೆ ನಿಫ್ಟಿ 50ಯಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೋಡ್ಬೋದು. ಅದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನೋಡಿ, ಬಿಗಿನಿಂಗಲ್ಲಿ ಗ್ಯಾಪ್ ಡೌನ್ ಆಗಿತ್ತು ಮಾರ್ಕೆಟಲ್ಲಿ. ಗ್ಯಾಪ್ ಡೌನ್ ಆಗಿ ನಂತರದಲ್ಲಿ ಸ್ಟ್ರಾಂಗ್ ಸೆಲ್ ಆಗ್ತಾ ಇತ್ತು. ನಂತರದಲ್ಲಿ 24,350 ಲೆವೆಲ್ಸ್, ನಾವು ನಿನ್ನೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಮಾತಾಡಿದ್ವಲ್ಲ, ಆ ಝೋನಿಂದ ಸ್ಟ್ರಾಂಗ್ ರಿಕವರಿ ಆಗಿದ್ದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ 1.5 ನಂತರದಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಆಗಿ ವಿ ಶೇಪ್ ಪ್ಯಾಟರ್ನ್ನ ಫಾರ್ಮ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಅಥವಾ ಇದನ್ನು W ಶೇಪ್ ಪ್ಯಾಟರ್ನ್ ಅಂತಾನೂ ಕೂಡ ನೀವು ಕರಿಬಹುದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಮಾಡಿದೆ. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ವಿ ಶೇಪ್ ಮಾರ್ಕೆಟ್ ರಿಕವರಿ ಆಗಿರೋದನ್ನ. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಸೆಕ್ಟರ್ಸ್ ಯಾವ ಥರ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ 80 ಪಾಸಿಟಿವ್ ಪರ್ಫಾರ್ಮ್ ಮಾಡಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ಬುಲಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಬೇರಿಶ್ನೆಸ್. ನಿಫ್ಟಿ ಆಟೋ ಬುಲಿಶ್ನೆಸ್, ಹಾಗೂ ನಿಫ್ಟಿ ಮೆಟಲ್ ಬುಲಿಶ್ನೆಸ್. ಈ 5 ಮೇಜರ್ ಸೆಕ್ಟರ್ಸ್ನ ನಾವು ಕಂಪೇರ್ ಮಾಡಿ ನೋಡಿದ್ವಿ ಅಂತ ಹೇಳಿದ್ರೆ ಹಲವು ಸೆಕ್ಟರ್ಸ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನೇಷನ್ ನೋಡ್ಬೋದು. 1,421 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1,554 ಕಂಪನಿಗಳು ನೆಗೆಟಿವ್ ಕ್ಲೋಸ್ ಆಗಿದೆ. ಸೊ ಇದು ನಮಗೆ ಡೇಟಾ ನ್ಯೂಟ್ರಲ್ ಟು ಬೇರಿಶ್ನೆಸ್ನ ತೋರಿಸ್ತಾ ಇದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 30 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 18 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 9 ಕಂಪನಿಗಳು ಪಾಸಿಟಿವ್, 2 ಬ್ಯಾಂಕ್ಗಳು ನೆಗೆಟಿವ್. ಇಲ್ಲಿ ಬುಲಿಶ್ನೆಸ್ ತೋರಿಸ್ತಾ ಇದೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ, ಅಬ್ಸರ್ವ್ ಮಾಡಿ, 1,421 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 554 ಕಂಪನಿಗಳು ನೆಗೆಟಿವ್. ಅಂದರೆ ಇಲ್ಲಿ ನೀವು ನಿಫ್ಟಿ 50 ಸ್ಟ್ರಾಂಗ್ ಫಂಡಮೆಂಟಲ್ ಇರೋ ಸ್ಟಾಕ್ಸ್ನ ಜನರು ಬೈ ಮಾಡ್ತಾ ಇದ್ದಾರೆ. ಅದೇ ಫಂಡಮೆಂಟಲ್ಸ್ ಚೆನ್ನಾಗಿದೆ ಇಲ್ಲದೆ ಇರೋ ಸ್ಟಾಕ್ಸ್ನ ಸೆಲ್ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ 30 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್ ಮತ್ತು PCR ನೋಡಿ. ಮೊದಲು ನಾವು ಈ ವಾರದ ಎಕ್ಸ್ಪೈರಿ ಅಂದರೆ 14 ಆಗಸ್ಟ್ ಅಂದರೆ ಮುಂದಿನ ಗುರುವಾರದ ಎಕ್ಸ್ಪೈರಿಯನ್ನು ತಗೋಬೇಕು. ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಅಂದರೆ ಇನ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ 24,900ವರೆಗೂ ಬೈ ಆಗಿರೋದನ್ನ ನಾವು ನೋಡ್ಬೋದು. ನಂತರದಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿರೋದನ್ನು ಕೂಡ ನಾವು ನೋಡ್ಬೋದು. ಇದು ನಮಗೆ ಡೇಟಾನ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನೋಡಿ, ಡೀಪ್ ಇನ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿ ಬೈ ಆಗಿರೋದನ್ನ ನೋಡ್ಬೋದು. ಇದು ಹೆಡ್ಜಿಂಗ್ ಪೊಸಿಷನ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ PCR ರೇಷಿಯೋ ನಮಗೆ 1.05 ಇರೋದೆ. ಇದು ನಮಗೆ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ, ನಮಗೆ ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುವ ಝೋನ್ ಅಂತ ಹೇಳಿದ್ರೆ 24,500 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ ಆಸ್ ಪರ್ ಆಪ್ಷನ್ ಚೈನ್. ನಂತರದಲ್ಲಿ ರೆಸಿಸ್ಟೆನ್ಸ್ ಅಂತ ಯಾವುದೂ ಇಲ್ಲ. ರೆಸಿಸ್ಟೆನ್ಸ್ ನಮಗೆ 24,900, ಈ ಝೋನ್ ನಮಗೆ ರೆಸಿಸ್ಟೆನ್ಸ್ ಆಗ್ಬೋದು. ಈಗ FIDA ಆಕ್ಟಿವಿಟಿ ನೋಡೋಣ. ಮೊದಲು ಕ್ಯಾಶ್ ಮಾರ್ಕೆಟಲ್ಲಿ ನೋಡೋದಾದ್ರೆ FIS 4,997 ಕೋಟಿ ಅಂದರೆ 5,000 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಆದರೆ DAS 10,864 ಕೋಟಿಯಷ್ಟು ಬೈ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೆಟ್ ಅಂತ ನೋಡೋದಾದ್ರೆ DAS 5,800 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನೆಕ್ಸ್ಟ್ F&O ಸೆಗ್ಮೆಂಟಿಗೆ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸಲ್ಲಿ 1,130 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. FIS ಸ್ಟಾಕ್ ಫ್ಯೂಚರಲ್ಲಿ 1,240 ಕೋಟಿಯಷ್ಟು ಬೈ ಮಾಡಿರೋದು. ಇಲ್ಲಿ ನಾವು ಒಂದು ಹೆಡ್ಜಿಂಗ್ ಪೊಸಿಷನ್ಸ್ ಅಂತ ನಾವು ಅಬ್ಸರ್ವ್ ಮಾಡ್ಕೋಬಹುದು. ಈ ಸ್ಟಾಕ್ ಫ್ಯೂಚರಲ್ಲಿ ಬೈ ಮಾಡಿರೋದು ಇದು ಕ್ಯಾಶ್ ಮಾರ್ಕೆಟ್ಗೆ ಒಂದು ಹೆಡ್ಜಿಂಗ್ ಪೊಸಿಷನ್ಸ್ ಅಂತ ಅಬ್ಸರ್ವ್ ಮಾಡ್ಕೋಬಹುದು. ಸೊ ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ ನಮಗೆ DAS 5,850 ಕೋಟಿಯಷ್ಟು ಬೈ ಮಾಡಿರೋದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ.
ನಂತರದಲ್ಲಿ US ಫ್ಯೂಚರ್ಸ್ ಅಲ್ಲಿ ಏನಾಗಿದೆ, US ಫ್ಯೂಚರ್ಸ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಾವು ನೋಡ್ಬೋದು. US30, US500 ಮತ್ತು US Tech 100 ಇದು ನಮಗೆ ಬುಲ್ಲಿಶ್ ಕಡೆಗೆ ತೋರಿಸ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ನೋಡಿ, ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ನೆಗೆಟಿವ್, ನಾಸ್ಡಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಒಂದು ನ್ಯೂಟ್ರಲ್ ಡೇಟಾ ಅಂತ ನಾವು ಕರಿಬೋದು. ನಾವು ನಾಸ್ಡಾಕ್ನ ಸ್ಪೆಷಲ್ ಆಗಿ ನೋಡೋದಾದ್ರೆ, ನಾಸ್ಡಾಕ್ ನಿನ್ನೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಮಾಡಿ ರ್ಯಾಲಿ ಮಾಡಿದ್ನ ಅಬ್ಸರ್ವ್ ಮಾಡ್ಬೋದು. ಇನ್ನು DAX ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, FTSE 100 ನೆಗೆಟಿವ್, CAC 40 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾನ ತೋರಿಸ್ತಾ ಇದೆ. ನಂತರದಲ್ಲಿ ನಿಕಾಯ್ ಈಗ ಆಲ್ರೆಡಿ ರನ್ ಆಗ್ತಾ ಇದೆ. ನಿಕಾಯ್ ಇವತ್ತು ಗ್ಯಾಪ್ ಅಪ್ ಆಗಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಆ ಗ್ಯಾಪ್ನು ಕೂಡ ಇನ್ನೂ ಫಿಲ್ ಮಾಡಿಲ್ಲ ಬುಲ್ಲಿಶ್ ರ್ಯಾಲಿಯಲ್ಲಿ. ಸೊ ನಿಕಾಯ್ ಸೂಪರ್ ಪಾಸಿಟಿವ್ ಆಗಿದೆ. ನೆಕ್ಸ್ಟ್ ಹ್ಯಾಂಗ್ಸ್ಯಾಂಗ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಕೂಡ ನಮಗೆ ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ನಾವು ನಿಕಾಯ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಸ್ಟ್ರಾಂಗ್ ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇರೋದು ನಮಗೆ ಒಂದು ಬುಲ್ಲಿಶ್ ಟ್ರೆಂಡ್ನ ತೋರಿಸ್ತಾ ಇದೆ. ನಂತರದಲ್ಲಿ ADRs, ಇನ್ಫೋಸಿಸ್ ADR ನೆಗೆಟಿವ್ ಬೇರಿಶ್ನೆಸ್, ವಿಪ್ರೋ ADR ಪಾಸಿಟಿವ್, ICICI ADR ನೆಗೆಟಿವ್, HDFC ADR ನೆಗೆಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ನಮಗೆ 5 ಮೇಜರ್ ಕಂಪನಿಗಳಲ್ಲಿ 2 ಮೇಜರ್ ಕಂಪನಿಗಳು ಪಾಸಿಟಿವ್ ಹಾಗೂ 3 ಕಂಪನಿಗಳು ನೆಗೆಟಿವ್ ಇರುವುದು ನಮಗೆ ಡೇಟಾ ನ್ಯೂಟ್ರಲ್ನ ತೋರಿಸ್ತಾ ಇದೆ. ಸೊ ಮೊದಲು ಇವತ್ತಿನ ಡೇಟಾ ಏನಾಗ್ಬೋದು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸೊ ನಿಫ್ಟಿ ಆಗಸ್ಟ್ ಫ್ಯೂಚರ್ ನ ಕಂಪೇರ್ ಮಾಡಿ ನಿಫ್ಟಿ 50 ಮದರ್ ಇಂಡೆಕ್ಸ್ಗೆ. ನಿಫ್ಟಿ ಆಗಸ್ಟ್ ಫ್ಯೂಚರ್ ನಮಗೆ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. 75 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಇದು ಕೂಡ ನಮಗೆ 220 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಆಗಸ್ಟ್ ಫ್ಯೂಚರ್ನ ಕಂಪೇರ್ ಮಾಡಿ ನೋಡಿ. ನಿಫ್ಟಿ ಆಗಸ್ಟ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದು ನಮಗೆ ಇವತ್ತು ಮಾರ್ಕೆಟಲ್ಲಿ ನ್ಯೂಟ್ರಲ್ ಓಪನ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇವತ್ತಿನ ಮಾರ್ಕೆಟ್ಗೆ ಏನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲು ರೆಸಿಸ್ಟೆನ್ಸ್ 24,634 ಮೊದಲನೇ ರೆಸಿಸ್ಟೆನ್ಸ್, 24,671 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಹಾಗೂ 24,733 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಸಪೋರ್ಟ್ ಸೈಡ್ ಬರೋದಾದರೆ ನಾವು ನಿನ್ನೆ ಒಂದು ವಿ ಶೇಪ್ ರಿಕವರಿ ನೋಡಿದ್ದಕ್ಕೆ ಹೆಚ್ಚು ಕೆಳಗಡೆ ಬಂತು ಅಂತ ಹೇಳಿದ್ರೆ 24,500 ನಮ್ಮ ಮೊದಲನೇ ಸಪೋರ್ಟ್ ಆಗುತ್ತೆ. ಮಲ್ಟಿಪಲ್ಸ್ ಆಫ್ 100 24,400, 24,343 ನಮ್ಮ ಮೊದಲನೇ ಸಪೋರ್ಟ್, 24,273 ನಮ್ಮ ಎರಡನೇ ಸಪೋರ್ಟ್ ಆಗುತ್ತೆ. ಇವತ್ತಿಗೆ ಮಾರ್ಕೆಟ್ಗೆ 24,500 ಝೋನ್ ಇದೆಯಲ್ಲ, ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಆಯ್ತಾ? ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ನಾನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಹೇಳಿರುವಾಗ ಡಿಸ್ಕಸ್ ಮಾಡಿದ್ದೆ. ಹೆಚ್ಚು ಗುಡ್ ಫಂಡಮೆಂಟಲ್ ಸ್ಟಾಕ್ಸ್ ಇರೋ ಸ್ಟಾಕ್ಸ್ಗಳನ್ನ ಬೈ ಮಾಡ್ತಾ ಇದ್ದಾರೆ ಜನ, ಅದೇ ಫಂಡಮೆಂಟಲ್ಸ್ ಚೆನ್ನಾಗಿರದೇ ಇರೋ ಸ್ಟಾಕ್ಸ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇದು ಅಕ್ಯುಮುಲೇಷನ್ ಆಫ್ ವೆರಿ ಗುಡ್ ಕ್ವಾಲಿಟಿ ಸ್ಟಾಕ್ಸ್. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಸ್ಟಾಕ್ಸ್ನ ಬೈ ಮಾಡಿ. ಇವಾಗಲೂ ಕೂಡ ಒಳ್ಳೆ ಬೈ ಮಾಡುವ ಸ್ಟಾಕ್ಸ್ ಇದೆ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮೆಂಬರ್ಸಿಗೆ ಕೇಳೋದಾದರೆ, ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಟ್ರೇಡರ್ಸ್ಗೆ ಹೇಳೋದಾದರೆ, ಇವತ್ತಿನ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಆಗುವ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನೋಡಿ, ಆಲ್ರೆಡಿ ಮಾರ್ಕೆಟಲ್ಲಿ ಒಂದು ಬಾಟಮ್ನಂತ ಮಾಡಿಬಿಟ್ಟಿದೆ. ಆಲ್ರೆಡಿ ಮಾರ್ಕೆಟು ಬಾಟಮ್ನಂತ ಯಾವ ಥರ ಮಾಡಿದೆ ನೋಡಿ. ಇವಾಗ ಇಲಿಯಟ್ ಥರ್ಡ್ ವೇ ಕಂಪ್ಲೀಟ್ ಆಗಿದೆ 24,400 ಲೆವೆಲ್ಸಲ್ಲಿ. ಆಮೇಲೆ ಬ್ಯಾಂಕ್ ನಿಫ್ಟಿ ಎಕ್ಸ್ಟ್ರೀಮ್ ಸೋಲ್ಡ್ ಝೋನಲ್ಲಿದೆ. ಆಮೇಲೆ ಡಬ್ಲ್ಯೂ ಪ್ಯಾಟರ್ನ್ ಮಾಡಿದೆ ನಿನ್ನೆ, ಅದು ನಮಗೆ ಒಂದು ಕನ್ಫರ್ಮೇಷನ್ ಬಂದಿದೆ. ನಂತರದಲ್ಲಿ ಗ್ಯಾನ್ಸ್ ಸೈಕಲ್ ಪ್ರಕಾರ 24,350 ಝೋನ್, ಇದು ನಮಗೆ ಟೈಮ್ ಮತ್ತು ಪ್ರೈಸ್ ಕರೆಕ್ಷನ್ ಎರಡೂ ಕೂಡ ಕನ್ಫರ್ಮೇಷನ್ ಆಗೋಗಿದೆ. ಇವಾಗ ನಿಫ್ಟಿ 50ಯಲ್ಲಿ ಟೈಮ್ ಕರೆಕ್ಷನ್ ಮತ್ತು ಪ್ರೈಸ್ ಕರೆಕ್ಷನ್ ಆಗಿದೆ. ಇಲ್ಲಿಂದ ಒಂದು ಮಾರ್ಕೆಟ್ ಒಂದು ರಿಕವರಿ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇವತ್ತಿನ ಡೇಟಾ ನ್ಯೂಟ್ರಲ್ ನ್ಯೂಟ್ರಲ್ ಟು ಗ್ಯಾಪ್ ಡೌನ್ ಆಗಿ ಓಪನ್ ಆಗಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಫಾರ್ಮ್ ಮಾಡ್ಬೋದು ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸೆಟಪ್ಸ್ನ ಟ್ರೇಡ್ ಮಾಡಿ ಈ ಸಪೋರ್ಟ್ ಝೋನು ಮತ್ತು ರೆಸಿಸ್ಟೆನ್ಸ್ ಝೋನ್ನ ಮಾರ್ಕ್ ಮಾಡ್ಕೊಳ್ಳಿ. ಸಪೋರ್ಟ್ ಸೈಡ್ ಇವತ್ತು ಮಲ್ಟಿಪಲ್ಸ್ ಆಫ್ 100ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಸ್ಟ್ರಾಂಗ್ ಝೋನ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.